ಬೆಳಗ್ಗೆ ಎದ್ದು ಕಾಲೇಜ್ಗೆ ಹೋಗಿ ನಾನು ಈ ಮಿನಿ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಎಕ್ಸಾಮ್ ಇದ್ದಿದ್ದ ಕಾರಣ ಬೇಗ ಬೇಗ ನಮ್ಮಮ್ಮ ಮಾಡಿದ್ದು ವಾಂಗಿಬಾತ್ ಟಿಫನ್ ತಿನ್ಕೊಂಡು ಹೋಗ್ತಿದ್ದು ಸುತ್ತಮುತ್ತ ಎಲ್ಲ ನೋಡಿಕೊಂಡು ಕೂತಿದ್ದೆ. ಏನು ಇವಳು ಒಬ್ಳೆ ಕೂತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಯಾರ ಜೊತೆನೂ ಜಾಸ್ತಿ ಸೇರಲ್ಲ. ನಾನು ಕೌಂಟಬಲ್ ಫ್ರೆಂಡ್ಸ್ ಅಷ್ಟೇ ಇರೋದು. ಫಿಂಗರ್ಸಲ್ಲಿ ಕೌಂಟ್ ಮಾಡಿಬಿಡ್ಬೋದು ನನ್ನ ಫ್ರೆಂಡ್ಸ್ನ. ಅಷ್ಟೇ ಜನ ಇರೋದು ನನಗೆ ಫ್ರೆಂಡ್ಸು. ಟಿಫನ್ ಕ್ಲಾಸೆಲ್ಲ ಮುಗಿಸ್ಕೊಂಡು ಬಸ್ಸಿಗೆ ಬಂದರೆ ನನ್ನ ಫ್ರೆಂಡ್ ಸ್ನ್ಯಾಕ್ಸ್ ಅಂತ ಪಿಸ್ತಾ ಕೊಟ್ಲು. ಪಿಸ್ತಾ ತಿನ್ಕೊಂಡು ನನ್ನ ಜರ್ನಿನ ನಮ್ಮ ಮನೆ ಕಡೆಗೆ ಸ್ಟಾರ್ಟ್ ಮಾಡಿದೆ. ಮನೆಗೆ ರೀಚ್ ಆಗೋದು 7 ಗಂಟೆ ಆಗಿತ್ತು. ಮನೆಗೆ ಬಂದು ನೋಡಿದ್ರೆ ನಮ್ಮಮ್ಮ ಮತ್ತು ನನ್ನ ತಂಗಿ ರೂಮಲ್ಲಿ ಕೂತ್ಕೊಂಡಿದ್ರು. ಮಂಚದ ಕೆಳಗಡೆಯಿಂದ ಒಂದು ಸೌಂಡ್ ಬಂತು. ಯಾರದು ಮಂಚದಡೆ ಇರೋದು ಅಂತ ಹೋಗಿ ನೋಡಿದ್ರೆ ಅನ್ವಿತಾ ಬಂದಿದ್ಲು ಊರಿಂದ. ಫ್ರೈಡೇ ಊರಿಗೆ ಹೋಗಿದ್ಲು, ಇವತ್ತು ಊರಿಂದ ವಾಪಸ್ ಬಂದಿದ್ಲು. ಹಾಯ್, ಎಲ್ಲಗಿದೆ ಇಷ್ಟು ದಿನ? ಹೌದಾ? ಹಿಂಗೆ ಇವಳು ಕ್ಯೂಟ್ ಮಾತು ಕೇಳಿಸ್ಕೊಂಡು ಸ್ವಲ್ಪ ಹೊತ್ತಾದ ಅವಳ ಜೊತೆ ಆಟ ಆಡ್ಕೊಂಡು ಸ್ವಲ್ಪ ಹೊತ್ತಾದ್ಮೇಲೆ ನಾನು ಫ್ರೆಶ್ ಅಪ್ ಆಗಕ್ಕೆ ಬಂದೆ. ಹಾಯ್ ಮಾಡ್ಬಿಡು ನನ್ನ ವ್ಲಾಗ್ಗೆ. ಫ್ರೆಶ್ ಅಪ್ ಎಲ್ಲ ಆಗಿ ಕ್ಯಾಮ್ರಾ ಮುಂದೆ ಸ್ವಲ್ಪ ಹೊತ್ತು ಪೋಸ್ ಕೊಟ್ಬಿಟ್ಟು ಆಮೇಲೆ ನಮ್ಮಮ್ಮನ ಮಾತಾಡ್ಸೋಣ ಅಂತ ಕೆಳಗಡೆ ಹೋದೆ. ಕೆಳಗಡೆ ಹೋಗಿ ಅಡುಗೆ ಮಾಡ್ತಿದ್ದಿದ್ದು ನಮ್ಮಮ್ಮನ ಜೊತೆ ಸ್ವಲ್ಪ ಕಿತ್ಲೆ ಮಾಡಿದೆ. ಫ್ರೆಂಡ್ಸ್, ನಮ್ಮಮ್ಮ ಹಾಯ್ ಹೇಳಲ್ಲ, ಏನಿಲ್ಲ, ತುಂಬ ಶೈ. ಗುಂಡಂಗೆ ಊಟ ಕೊಟ್ಟು ನಾನು ಊಟ ಮಾಡೋಣ ಅಂತ ಬಂದೆ. ನಮ್ಮಮ್ಮ ಉಪ್ಸಾರು, ಮುದ್ದೆ, ಸೊಪ್ಪು, ಬಜ್ಜಿ ಮಾಡಿದರು. ಊಟ ಮಾಡಿಕೊಂಡು ನಂಗೆ ಗುಂಡನ್ನ ಒಳಗೆ ಕರ್ಕೊಂಬಂದೆ. ಅವನ್ನ ಸ್ವಲ್ಪ ಹಾಯ್ ಬಾಯ್, ಗುಡ್ ನೈಟ್, ಬಾಯ್. ನೋಡಿ ಎಷ್ಟು ಕ್ಯೂಟಾಗಿ ಮಲಗಿದ್ದಾನೆ ನಮ್ಮ ಗುಂಡ ಅಂತ. ಇವನಿಗಿರೋ ಅಷ್ಟು ಆರಾಮ್ ಜೀವನ ಯಾರಿಗೂ ಇಲ್ಲ. ಎಲ್ಲರಿಗೂ ಗುಡ್ ನೈಟ್ ಹೇಳಿ ನಾನು ಮಲ್ಕೊಳ್ಳೋಕ್ಕೆ ಅಂತ ಬಂದೆ. ಫೇಸ್ ಮೇಲೆ ಪಿಂಪಲ್ ಆಗಿದೆ ಅಂದ್ಬಿಟ್ಟು ಸ್ವಲ್ಪ ಫೇಸ್ ಕೇರ್ ಮಾಡೋಣ ಅಂದ್ಬಿಟ್ಟು ಮೆಡಿಕಲ್ ಸ್ಟೋರಿಂದ ತಂದಿದ್ದು ಒಂದು ಕ್ರೀಮ್ನ ಫೇಸ್ಗೆ ಹಚ್ಕೊಂಡೆ. ಫೇಸ್ ಕೇರ್ ಎಲ್ಲ ಮುಗಿದು ಇವಾಗ ಮಲ್ಕೊಳ್ಳೋಣ ಅಂತ ಬಂದಿದ್ದೀನಿ. ಎಲ್ಲರಿಗೂ ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್ ಗಾಯ್ಸ್. ಮೀಟ್ ಯು ಆಲ್ ಇನ್ ನೆಕ್ಸ್ಟ್ ಮಿನಿ ವ್ಲಾಗ್. ಅಲ್ಲಿವರೆಗೂ ಬಾಯ್.